ಇದು ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸು. ಇದರಲ್ಲಿ ನಿಮಗೆ 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಹಾಫ್ ಕಾಲರ್ ನೆಕ್ಕು, ಫುಲ್ ಕಾಲರ್ ನೆಕ್ಕು, ಈ ರೀತಿ ಬ್ಲೌಸಸ್ಸಲ್ಲಿ ಏನು ಮಾಡಲ್ಸ್ ಇದ್ದಾವೆ ಎಲ್ಲ ಮಾಡಲ್ಸ್ದು ಇದು ಕಟಿಂಗ್ ಮಾಡುವಂಥ ನೋಟ್ಸು. ಅದೇ ರೀತಿ ಚೂಡಿದಾರ್ ಟಾಪ್ಸ್ದು ಇದೆ. ಸೈಡ್ ಓಪನ್ ಟಾಪು, ಬೋಟ್ ನೆಕ್ಕು, ಅಂಬ್ರೆಲಾ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು ಮತ್ತು ಏಲೇನ್ ಕುರ್ತಾ, ಈ ರೀತಿ ಚೂಡಿದಾರ್ ಟಾಪಲ್ಲಿ ಏನಿದಾವೆ ಎಲ್ಲ ಮಾಡಲ್ಸ್ದು ನಿಮಗೆ ನೋಟ್ಸ್ ಕಟಿಂಗ್ ಮಾಡುವಂಥ ನೋಟ್ಸು. ಇದು ಕಂಪ್ಲೀಟಾಗಿ ನಿಮಗೆ ಕನ್ನಡದಲ್ಲೇ ಇರುತ್ತೆ, ಓಕೆನಾ. ಇಂಗ್ಲೀಷಲ್ಲೇನು ಇರೋದಿಲ್ಲ, ಕಂಪ್ಲೀಟು ಕನ್ನಡದಲ್ಲೇ ಇರುತ್ತೆ. ನಿಮಗೆ ಕಂಪ್ಲೀಟ್ ಫಾರ್ಮುಲಾ ಪ್ರಕಾರ ಇರುತ್ತೆ ಇದು. ನೀವು ಈಸಿಯಾಗಿ ಇದನ್ನು ಓದ್ಕೊಂಡು ಬ್ಲೌಸ್ ಕಟಿಂಗ್ನ ಮತ್ತು ಚೂಡಿದಾರ್ ಟಾಪ್ ಕಟಿಂಗ್ನ ಈಸಿಯಾಗಿ ಕಟಿಂಗ್ ಮಾಡ್ಬೋದು. 10 ಸಾರಿ ವೀಡಿಯೋ ನೋಡೋದಕ್ಕಿಂತ ಒಂದು ಸಾರಿ ಈ ನೋಟ್ಸ್ನ ನೀವು ನೋಡಿಕೊಂಡ್ರೆ ಸಾಕು, ಕ್ಲಿಯರಾಗಿ ಕಟಿಂಗ್ ಮಾಡ್ಬೋದು. ಬ್ಲೌಸ್ ಆಗಿರ್ಬೋದು, ಚೂಡಿದಾರ್ ಟಾಪ್ ಆಗಿರ್ಬೋದು, ಅಷ್ಟು ಕ್ಲಿಯರಾಗಿರುತ್ತೆ. ವೀಡಿಯೋದಲ್ಲಿ ನಿಮಗೆ ಪಾಯಿಂಟ್ಸ್ ಕಾಣಿಸ್ದೇ ಇರ್ಬೋದು, ಬಟ್ ನೀವು ಪ್ರಿಂಟ್ ತೊಗೊಂಡಾಗ ನೋಡಿ ಕಂಪ್ಲೀಟ್ ಡೀಟೇಲ್ಸು, ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ. ಉದಾಹರಣೆಗೆ ಈಗ ಇದು 4 ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ. ಅದರಲ್ಲಿ ಈಗ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಿಮಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಈ 11 ಪಾಯಿಂಟ್ಸ್ ಪ್ರಕಾರ ನೀವು ಒಂದು ಪಾಯಿಂಟ್ಸ್ನ ಓದ್ಕೊಂಡು ಮಾರ್ಕಿಂಗ್ ಮಾಡ್ತಾ ಬಂದರೆ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟಾಗಿ ನೀವು ಮಾರ್ಕಿಂಗ್ ಮಾಡ್ಬೋದು. ಇದಕ್ಕೆ ನಿಮಗೆ ಉದಾಹರಣೆನೂ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ. ಇದರಲ್ಲೇ ನಿಮಗೆ ಈ ಪಾಯಿಂಟ್ಸಲ್ಲೇ ಫಾರ್ಮುಲಾನೂ ಇರುತ್ತೆ. ಆ ಫಾರ್ಮುಲಾ ಪ್ರಕಾರ ನೀವು ಶೋಲ್ಡರು, ನೆಕ್ ವಿಡ್ತ್, ಆರ್ಮಲ್ ಡೌನಿಂಗೆಲ್ಲ ಈಸಿಯಾಗಿ ಮಾರ್ಕಿಂಗ್ ಮಾಡ್ಬೋದು. ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ನೀವು ಕಟಿಂಗ್ ಮಾಡ್ಬೋದು. ಬ್ಯಾಕ್ ಸೈಡ್ ಪಾರ್ಟ್ ಆದ ನಂತರ ಅದರದ್ದು ಇಮೇಜ್ ಇರುತ್ತೆ. ಯಾವ್ಯಾವ ಮಾರ್ಕಿಂಗ್ ಎಲ್ಲೆಲ್ಲಿ ಬರುತ್ತೆ, ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕಂತ ನಿಮಗೆ ಇಮೇಜ್ ಸಮೇತ ಇರುತ್ತೆ. ಹಾಗೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೂ ನಿಮ್ಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಇದು ಫಾರ್ಮುಲಾ ಪ್ರಕಾರನೇ ಇರುತ್ತೆ. ಇದ್ರ ಪ್ರಕಾರ ನೀವು ಫ್ರಂಟ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಬೋದು. ಅದರದ್ದು ಡಯಾಗ್ರಾಮ್ ಇರುತ್ತೆ, ಇಮೇಜು, ಇದನ್ನು ನೋಡ್ಕೊಳ್ಬೋದು ನೀವೆಲ್ಲಾದರೂ ಮಿಸ್ಟೇಕ್ ಮಾಡಿದ್ದೆ. ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು, ಅದರದ್ದು ಪಾಯಿಂಟ್ಸ್ ಇರುತ್ತೆ, ಅದರದ್ದು ಇಮೇಜ್ ಇರುತ್ತೆ. ಇದ್ರ ಪ್ರಕಾರನೂ ನೀವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಬೋದು. ಹಾಗೆ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಸ್ಲೀವ್ಸ್ದು ಇಮೇಜ್ ಇರುತ್ತೆ. ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ, ಓಕೆನಾ, ಇದರಲ್ಲಿ ಎಲ್ಲದೂ ಇರುತ್ತೆ. ನಾನೇನು ತಿಳಿಸ್ಕೊಟ್ನೋ ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು, ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್, ಫುಲ್ ಕಾಲರ್ ನೆಕ್ಕು ಮತ್ತು ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಈ ರೀತಿ ಏನು ಮಾಡಲ್ಸ್ ನಿಮಗೆ ಬ್ಲೌಸಸ್ ಆಗಿರ್ಬೋದು, ಚೂಡಿದಾರ್ ಟಾಪ್ಸ್ದಾಗಿರ್ಬೋದು ಏನು ತಿಳಿಸ್ಕೊಟ್ನೋ ಕಂಪ್ಲೀಟ್ ನಿಮಗೆ ಎಲ್ಲ ಮಾಡಲ್ಸ್ದು ಪಾಯಿಂಟ್ಸ್ ಇರುತ್ತೆ, ಫಾರ್ಮುಲಾ ಪ್ರಕಾರ ಕ್ಲಿಯರ್ ಇರುತ್ತೆ, ಅದರದ್ದು ಇಮೇಜು, ಡಯಾಗ್ರಾಮ್ಸ್ ಇರುತ್ತೆ. ನೀವು 10 ಸಾರಿ ವೀಡಿಯೋ ನೋಡಿದಾಗ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ, ಒಂದು ಸಾರಿ ನೀವು ನೋಟ್ಸ್ನ ನೋಡೋದ್ರಿಂದ ಕಂಪ್ಲೀಟ್ ಒಂದು ಬ್ಲೌಸ್ನೇ ಕಟ್ ಮಾಡ್ಬೋದು, ಅಷ್ಟು ಕ್ಲಿಯರ್ ಇರುತ್ತೆ. ಈ ನೋಟ್ಸ್ ಆಲ್ರೆಡಿ ನಾನು ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಆಫರ್ ಕೊಟ್ಟಿದ್ದೆ, ಸುಮಾರು ಒಂದು 4 ತಿಂಗಳಾಯಿತು ಆಫರ್ ಕೊಟ್ಟು. ಅಲ್ಲಿಂದ ಮತ್ತೆ ಯಾವುದೇ ಆಫರ್ ಕೊಟ್ಟಿಲ್ಲ. ಆ ಚಾನಲಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗದೆ ಮತ್ತೆ ಆಫರ್ ಕೊಡೋಕ್ಕಾಗಿಲ್ಲ. ಹಾಗಾಗಿ ನಾನು ಈ ಹೊಸ ಚಾನಲಲ್ಲಿ ನಿಮಗೆ ಮತ್ತೆ ಆಫರ್ ಕೊಡ್ತಾಯಿದ್ದೀನಿ. ಸಾಕಷ್ಟು ಜನ ತೊಗೊಳ್ಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ರು ಆಫರ್ಗೋಸ್ಕರ. ಹಾಗಾಗಿ ಮತ್ತೆ ನಾನು ಈ ಚೂಡಿದಾರು ಮತ್ತು ಬ್ಲೌಸ್ ನೋಟ್ಸ್ದು ಆಫರ್ ಕೊಡ್ತಾಯಿದ್ದೀನಿ. ಇದು ಪ್ರೈಸ್ ಎಷ್ಟು, ಆಫರಲ್ಲಿ ನಿಮ್ಗೆ ಎಷ್ಟಕ್ಕೆ ಸಿಗುತ್ತೆ ಮತ್ತು ಇದನ್ನು ಯಾವ ರೀತಿ ನಾನು ಕಳಿಸ್ಕೊಡ್ತೀನಿ ಏನು ಅನ್ನೋದು, ಈಗ ನೀವು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನೋಡಿ. ಈ ನೋಟ್ಸ್ನ ಯಾವ ರೀತಿ ತೊಗೊಳ್ಬೇಕಂದ್ರೆ, ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದು ಫೋನ್ಪೇ ಮತ್ತು ಗೂಗಲ್ ಪೇ, ಪೇಟಿಎಮ್ಮು, ಫೋನ್ಪೇ ಬಿಸ್ನೆಸ್ಸು, ಪೇಟಿಎಮ್ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರು. ಯೆಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರುವಂಥ ನಂಬರು 9108108635. ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರೋದು ವಾಟ್ಸಪ್ ನಂಬರು. ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟು 2 ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಈ ಬ್ಲೌಸ್ ನೋಟ್ಸ್ ಬಂದುಬಿಟ್ಟು ನಿಮಗೆ 800 ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು. ಚೂಡಿದಾರ್ ಟಾಪ್ದು 700 ರೂಪಾಯಿ ಆಗುತ್ತೆ. ಎರಡು ಸೇರಿ 1500 ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು. ಆಫರಲ್ಲಿ ನಾನು ನಿಮಗೆ 1000 ರೂಪಾಯಿಗೆ ಕೊಡ್ತಾಯಿದ್ದೀನಿ. 500 ರೂಪಾಯಿ ಡಿಸ್ಕೌಂಟ್ ಮಾಡಿ 1000 ರೂಪಾಯಿಗೆ ಚೂಡಿದಾರ್ ನೋಟ್ಸು ಮತ್ತು ಬ್ಲೌಸ್ ನೋಟ್ಸ್ 2 ನೋಟ್ಸ್ನ 1000 ರೂಪಾಯಿ ಕೊಡ್ತಾಯಿದ್ದೀನಿ. ಇದನ್ನು ನೀವು ಯೆಲ್ಲೋ ಕಲರ್ ಬಾಕ್ಸಲ್ಲಿ ನಾನು ಏನು ಫೋನ್ಪೇ ಗೂಗಲ್ ಪೇ ನಂಬರ್ ಕೊಟ್ಟಿದ್ದೀನೋ ಆ ನಂಬರ್ಗೆ ನೀವು 1000 ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವ, ಆ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿ. ನಾನು ತಕ್ಷಣವೇ ನಿಮಗೆ PDF ಫೈಲ್ ಕಳಿಸ್ಕೊಡ್ತೀನಿ, ಬ್ಲೌಸ್ದೊಂದು ಮತ್ತು ಚೂಡಿದಾರ್ ಟಾಪ್ದೊಂದು. ಈಗ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಇದನ್ನು ತೋರಿಸಿದರೆ ಅವರು ಜೆರಾಕ್ಸ್ ತೆಗೆದು ಕೊಡ್ತಾರೆ. ನೀವು ಒಂದು ಫೈಲ್ ತೊಗೊಂಡು ಆ ಫೈಲಲ್ಲಿ ಹಾಕಿ ಇಟ್ಕೊಳ್ಬೋದು. ಒನ್ ಟೈಮ್ ಪರ್ಚೇಸ್ ಮಾಡಿ, ಲೈಫ್ ಟೈಮು ನಿಮಗೆ ಆ ನೋಟ್ಸು ನಿಮ್ಮ ಹತ್ರನೇ ಇರುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಯಾರ ಕಡೆಯಿಂದಾದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು. ಅವ್ರಿಗೆ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಫಸ್ಟ್ ಕೊಡಿ, ಅವ್ರಿಗೆ 1000 ರೂಪಾಯಿ ಅಮೌಂಟ್ನ ಪೇ ಮಾಡೋಕ್ಕೆ ಹೇಳಿ. ಪೇ ಮಾಡಿದ ತಕ್ಷಣ ಅದನ್ನು ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ ಫಸ್ಟ್ ಕಳಿಸ್ಕೊಳ್ಳಿ, ವಾಟ್ಸಪ್ ನಂಬರ್ಗೆ. ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿ. ನಾನಾಗ ನಿಮ್ಮ ವಾಟ್ಸಪ್ ನಂಬರ್ಗೆ PDF ಫೈಲ್ನ ಕಳಿಸ್ಕೊಡ್ತೀನಿ. ಇಷ್ಟು ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ದೀರಾ. ಕಂಪ್ಲೀಟ್ ಡೀಟೇಲ್ಸು, ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ. ಪರ್ಫೆಕ್ಟಾಗಿ ನೀವು ಕಟಿಂಗ್ ಮಾಡೋದನ್ನು ಕಲ್ತ್ಕೊಳ್ತೀರಾ. ಯಾವ ರೀತಿ ತೊಗೊಳ್ಬೇಕು ಅಂತಲೂ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ನಂಬರ್ ಇದೆ, ಒಂದು ಸಾರಿ ಕಾಲ್ ಮಾಡಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿಕೊಂಡು ನೋಟ್ಸ್ನ
ತೊಗೊಳ್ಳಿ. ಇದರಲ್ಲಿ ಮೋಸ ಅಂತೂ ಏನೂ ಇಲ್ಲ, ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಮತ್ತು ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಈಗ ನೀವೇನು ಈ ವಿಡಿಯೋನ ನೋಡ್ತಾ ಇದ್ದೀರೋ ಈಗಲಿಂದನೇ ನೀವು ಅಮೌಂಟ್ನ ಪೇ ಮಾಡಿ ನೋಟ್ಸ್ನ ತೊಗೊಳ್ಬೋದು. ನೆನಪಿನಲ್ಲಿರಲಿ, ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳ್ಳಿ. ನೋಟ್ಸ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅಂತ ತಿಳ್ಕೊಂಡಿದ್ದೀರಲ್ವ, ತಡ ಮಾಡದೆ ಬೇಗ ತೊಗೊಳ್ಳಿ. ಈ ನೋಟ್ಸು ನೀವು ತೊಗೊಳ್ಳೋದ್ರಿಂದ ತುಂಬಾ ಉಪಯೋಗ ಇದೆ ನಿಮಗೆ. ಯಾವ ರೀತಿ ಅಂದರೆ, ಈಗ ನಾನು ವಿಡಿಯೋದಲ್ಲಿ ಎಲ್ಲ ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ. ಅದರಲ್ಲಿ ನಿಮಗೆ ಕೆಲವು ನೆನಪಿರುತ್ತೆ, ಕೆಲವು ಮರ್ತೋಗ್ತೀರ. ಮತ್ತು ನೀವು ಆ ಮರ್ತೋಗಿರುವಂಥ ಪಾಯಿಂಟ್ಸ್ನ ನೋಡ್ಕೊಳ್ಬೇಕಂದ್ರೆ ಯೂಟ್ಯೂಬಲ್ಲಿ ವೀಡಿಯೋ ಸರ್ಚ್ ಮಾಡಬೇಕು, ಆ ವಿಡಿಯೋನ ನೋಡಬೇಕು, ಅದರಲ್ಲಿ ಫಾರ್ವರ್ಡ್ ಮಾಡಿ ನೀವು ಎಲ್ಲಿ ಮರ್ತೋಗಿರ್ತೀರೋ ಅಲ್ಲಿ ಮತ್ತೆ ನೋಡಿಕೊಂಡು ನೀವು ಅದನ್ನು ಕರೆಕ್ಷನ್ ಮಾಡ್ಕೊಳ್ಬೇಕು. ಅದೇ ನೋಟ್ಸ್ ನಿಮ್ಮ ಹತ್ರ ಇದ್ದರೆ ಈಸಿಯಾಗಿ ನೀವು ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಬೇಗ ನೀವು ಎಲ್ಲಿ ಮರ್ತೋಗಿದ್ರೆ, ಯಾವ ಪಾಯಿಂಟಲ್ಲಿ ನಿಮಗೆ ಕನ್ಫ್ಯೂಸ್ ಆಗಿದೆ ಅದನ್ನು ನೋಡಿಕೊಂಡು ಬೇಗನೆ ನೀವು ಕರೆಕ್ಷನ್ ಮಾಡ್ಕೊಳ್ಬೋದು. ಪರ್ಫೆಕ್ಟಾಗಿ ಬ್ಲೌಸ್ ಆಗಿರ್ಬೋದು, ಚೂಡಿದಾರ್ ಟಾಪ್ ಆಗಿರ್ಬೋದು ಕಟಿಂಗ್ ಮಾಡ್ಬೋದು. ನಿಮ್ಗೆ ಅದೊಂದು ಈಸಿ ವೇ. ನೋಟ್ಸ್ ಅನ್ನೋದು ತುಂಬ ಈಸಿ ಇರುತ್ತೆ, ಕನ್ನಡದಲ್ಲಿರುತ್ತೆ, ತುಂಬ ಕ್ಲಿಯರ್ ಇರುತ್ತೆ. ಎಲ್ಲ ಪಾಯಿಂಟ್ಸು ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಎಲ್ಲಿ ಕನ್ಫ್ಯೂಸ್ ಆಗುತ್ತೆ, ಯಾವ ಪಾಯಿಂಟ್ಸ್ ಬೇಕು ಆ ಪಾಯಿಂಟ್ಸ್ ಇರುತ್ತೆ, ಅದನ್ನು ನೋಡಿಕೊಂಡು ನೀವು ಆ ಮಾರ್ಕಿಂಗ್ ಮಾಡಿ ಈಸಿಯಾಗಿ ಕಟ್ ಮಾಡ್ಬೋದು. ತಡ ಮಾಡದೆ ತೊಗೊಳ್ಳಿ, ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಫಾರ್ಮುಲಾ ಪ್ರಕಾರ ಬ್ಯಾಕ್ ಸೈಡ್ ಪಾರ್ಟ್ನ ಪರ್ಫೆಕ್ಟಾಗಿ ಯಾವ ರೀತಿ ಕಟಿಂಗ್ ಮಾಡಬೇಕಂತ ತೋರಿಸ್ಕೊಟ್ಟಿದ್ದೀನಿ. ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಫ್ರಂಟ್ ಸೈಡ್ ಪಾರ್ಟ್ನ ಫಾರ್ಮುಲಾ ಪ್ರಕಾರ ಪರ್ಫೆಕ್ಟಾಗಿ ಯಾವ ರೀತಿ ಕಟಿಂಗ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಾಧ್ಯವಾದರೆ ವಿಡಿಯೋನ ಶೇರ್ ಮಾಡಿ. ನಾನು ಕೊಡುವಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಇದು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಂಥ ಬ್ಯಾಕ್ ಸೈಡ್ ಪಾರ್ಟು ಕಟಿಂಗ್ ಮಾಡಿರುವಂಥ ಪಾರ್ಟ್, ಬ್ಯಾಕ್ ಸೈಡ್ ಪಾರ್ಟ್ದು ಫಾರ್ಮುಲಾ ಪ್ರಕಾರ. ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಾವು ಬ್ಯಾಕ್ ಸೈಡ್ ಪಾರ್ಟ್ನ ಪರ್ಫೆಕ್ಟಾಗಿ ಕಟಿಂಗ್ ಮಾಡಿಕೊಂಡೇ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ತುಂಬ ಈಸಿ ಅಂತ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಪರ್ಫೆಕ್ಟಾಗಿ ಬರುತ್ತೆ. ರಿಂಕಲ್ಸು, ಆರ್ಮಲ್ ರಿಂಕಲ್ಸು, ಶೋಲ್ಡರ್ ಡ್ರಾಪ್ ಏನೂ ಬರೋದಿಲ್ಲ. ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಾವು ಶೋಲ್ಡರು, ನೆಕ್ ಬಿಡ್ತು, ಹಾರ್ಮಲ್ ರೌಂಡಿಂಗು, ಹಾರ್ಮಲ್ ಡೌನಿಂಗು ಇವೆಲ್ಲವನ್ನು ಪರ್ಫೆಕ್ಟಾಗಿ ತೊಗೊಂಡಿರ್ತೀವಿ, ಪರ್ಫೆಕ್ಟಾಗಿ ಚೆಕ್ ಮಾಡಿರ್ತೀವಿ. ಆ ರೀತಿ ಚೆಕ್ ಮಾಡಿ ನಾವು ಪರ್ಫೆಕ್ಟಾಗಿ ಕಟ್ ಮಾಡಿರೋದ್ರಿಂದ ಫ್ರಂಟ್ ಸೈಡ್ ಪಾರ್ಟಲ್ಲಿ ಇದ್ರ ಪ್ರಕಾರನೇ ಶೋಲ್ಡರು, ಹಾರ್ಮಲ್ ಡೌನಿಂಗು, ಹಾರ್ಮಲ್ ರೌಂಡಿಂಗ್ ಎಲ್ಲವನ್ನು ಮಾರ್ಕ್ ಮಾಡ್ಕೊಳ್ತೀವಿ. ಫ್ರಂಟ್ ಸೈಡ್ ಪಾರ್ಟಲ್ಲಿ ಏನಾಗುತ್ತೆ ಅಂದರೆ ಡಾಟ್ಸು ಮೇಜರ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಲೈನಿಂಗ್ನ ಈ ರೀತಿ ಹಾಕ್ಕೊಳ್ತೀವಿ. ಓಪನ್ ಸೈಡ್ ಇರಬೇಕು, ಓಕೆನಾ. ನಾನು ನಿಮಗೆ ಫ್ರಂಟ್ ಸೈಡ್ ಪಾರ್ಟ್ ಒಂದೇ ತೋರಿಸೋದಕ್ಕೆ ಇಷ್ಟು ಲೈನಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಫಸ್ಟು ನೋಡಿ, ನೀವು ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡುವಾಗ ಬ್ಯಾಕ್ ಸೈಡ್ ಲೆಂತ್ ಏನಿದೆಯೋ ಅದಕ್ಕೆ ಮಾರ್ಕಿಂಗ್ನ ಮಾಡ್ಕೊಳ್ಬೇಕು. ಚೆಸ್ಟು ಮತ್ತು ನೆಕ್ ಬಿಡ್ತು, ಓಕೆನಾ. ಇಷ್ಟು ಮಾರ್ಕಿಂಗ್ ಆದ ನಂತರ ಶೋಲ್ಡರು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಹಾರ್ಮೋಲ್ ರೌಂಡಿಂಗ್ ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಾವು ಪರ್ಫೆಕ್ಟಾಗಿ ಕಟ್ ಮಾಡಿರೋದ್ರಿಂದ ಅದರ ಪ್ರಕಾರನೇ ಹಾರ್ಮೋಲ್ ರೌಂಡಿಂಗ್ನ ಈಸಿಯಾಗಿ ಮಾರ್ಕ್ನ ಮಾಡ್ಕೊಳ್ಬೋದು. ಹಾಗಾಗಿ ಬ್ಯಾಕ್ ಸೈಡ್ ಪಾರ್ಟು ಫಸ್ಟ್ ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದನ್ನು ಕಲ್ತ್ಕೊಳ್ಬೇಕು. ಮತ್ತು ಈ ಕಡೆ ಸೈಡ್ ಫೋಲ್ಡಿಂಗ್ ಇರುತ್ತಲ್ವ, ಇದೇನು ಸ್ಟ್ರೈಟ್ ಇರುತ್ತೋ ಇದಕ್ಕೂ ಸ್ಟ್ರೈಟಾಗಿ ಮಾರ್ಕ್ ಮಾಡಬೇಕು. ಇದೇನಂದರೆ ಉಕ್ಸ್ ಪಟ್ಟಿ ಸೈಡ್ ಬರುತ್ತಲ್ವ, ಅದಕ್ಕೋಸ್ಕರ ಇಷ್ಟು ಮಾರ್ಕಿಂಗ್ಸ್ನ ಫಸ್ಟ್ ಮಾಡ್ಕೊಳ್ಬೇಕು. ಈಗ ಬ್ಯಾಕ್ ಸೈಡ್ ಲೆಂತ್ಗೆ ನಾವೇನು ಮಾರ್ಕ್ ಮಾಡ್ಕೊಂಡಿದ್ವೋ ಅದನ್ನು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಬೇಕು. ಮತ್ತು ಇಲ್ಲಿ ಉಕ್ಸ್ ಪಟ್ಟಿಗೋಸ್ಕರ ಒಂದು 1/4 ಇಂಚ್ಗೆ ಫಸ್ಟ್ ಒಂದು ಮಾರ್ಕಿಂಗ್ನ ಮಾಡ್ಕೊಬೇಡಿ, ಇದು ನಿಮಗೆ ಕನ್ಫ್ಯೂಷನ್ ಇರೋದಿಲ್ಲ. ಇಷ್ಟ ಆಯ್ತಲ್ವ. ಫಸ್ಟು ಡೀಪು ನೀವು ಅಳತೆ ಬ್ಲೌಸಿಂದ ಆದರೂ ಡೀಪ್ನ ತೊಗೊಳ್ಬೋದು, ಇಲ್ಲ ಬಾಡಿ ಮೆಜರ್ಮೆಂಟ್ಸಿಂದ ಆದರೂ ಡೀಪ್ನ ತೊಗೊಳ್ಬೋದು. ಎರಡರಲ್ಲಿ ನೀವು ಯಾವ ರೀತಿ ಆದ್ರೂ ಡೀಪ್ ಮೆಜರ್ಮೆಂಟ್ಸ್ನ ತೊಗೊಳ್ಬೋದು. ಡೀಪ್ ಎಷ್ಟಿರುತ್ತೋ ಅದಕ್ಕೆ ಅರ್ಧ ಇಂಚು ಸೇರಿಸ್ಕೊಳ್ಬೇಕು. ಮಾರ್ಕಿಂಗ್ ಇಂದ ಟೇಪ್ ಇಟ್ಕೊಳ್ತೀವಿ, ಹಾಗಾಗಿ ಅರ್ಧ ಇಂಚ್ ಸೇರಿಸ್ಕೊಳ್ಬೇಕು. ಇಲ್ಲೇನಂದ್ರೆ ನಮಗೆ ಅರ್ಧ ಇಂಚು ಶೋಲ್ಡ್ರ್ ಮಾರ್ಜಿನ್ಗೆ ಬೇಕಲ್ವಾ, ಅದು ಸ್ಟಿಚಿಂಗಲ್ಲಿ ಹೋಗೋದ್ರಿಂದ ಅರ್ಧ ಇಂಚು ಸೇರಿಸ್ಕೊಂಡು ನಾವು ಓಕೆನಾ ಡೀಪ್ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಬೇಕು. ಡೀಪ್ ಫಸ್ಟು ಫ್ರಂಟ್ ಡೀಪು ಈ ರೀತಿ ಫಸ್ಟ್ ನಾವು ಈಸಿಯಾಗಿ ಮಾರ್ಕಿಂಗ್ನ ಮಾಡಿಕೊಂಡು, ರೌಂಡ್ ನೆಕ್ ಇದ್ದರೆ ರೌಂಡ್ ನೆಕ್ಕು, ಸ್ಕ್ವೇರ್ ಇದ್ದರೆ ಸ್ಕ್ವೇರು. ನೀವು ಇದಕ್ಕೆ ಪ್ಯಾಚ್ ವರ್ಕ್ ಏನಾದರೂ ಮಾಡೋದಾದರೆ ಪ್ಯಾಚ್ ವರ್ಕು ಮಾಡ್ಬೋದು, ಯಾವುದಾದ್ರೂ ಓಕೆ. ಈ ಮಾರ್ಕಿಂಗ್ ಒಳಗಡೆ ಈ ರೌಂಡ್ ನೆಕ್ನ ಈ ರೀತಿ ಮಾರ್ಕ್ ಮಾಡಬೇಕು. ಇದು ಕಟ್ ಮಾಡಬೇಕು. ರೆಡಿ ಸ್ಟಿಚಿಂಗು ನಾವು ಎಲ್ಲಿ ಮಾರ್ಕ್ ಮಾಡಿರ್ತೀವೋ ಅಲ್ಲಿಗೆ ಕರೆಕ್ಟಾಗಿ ಬರುತ್ತೆ. ಫಸ್ಟು ಫ್ರಂಟ್
ಡೀಪು ಮತ್ತು ನೆಕ್ ಎರಡನ್ನ ಮಾರ್ಕಿಂಗ್ ಮಾಡ್ಕೊಂಡ ನಂತರ ಫಾರ್ಮುಲಾ ಪ್ರಕಾರ ನಿಮಗೆ ಈ ಡಾಟ್ಸ್ನ ತಿಳಿಸ್ಕೊಡ್ತೀನಿ. ನಾವು ಬಾಡಿ ಮೆಜರ್ಮೆಂಟ್ಸ್ ತೊಗೊಳ್ಬೇಕಾದ್ರೆ ಡಾಟ್ಸ್ನ ತೊಗೊಳ್ಬೋದು. ಡಾಟ್ ಲೆಂತು ನಮ್ಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಸೆಂಟರ್ ಡಾಟು. ಫಾರ್ಮುಲಾ ಪ್ರಕಾರ ಸೆಂಟರ್ ಡಾಟ್ನ ನಾವು ತೊಗೊಳ್ಬೋದು. ಬಾಡಿ ಮೆಜರ್ಮೆಂಟ್ಸ್ ಏನಾದರೂ ಒಂದು ವೇಳೆ ಬಾಡಿ ಮೆಜರ್ಮೆಂಟ್ಸ್ನಲ್ಲಿ ಸೆಂಟರ್ ಡಾಟ್ ಪಾಯಿಂಟ್ ಲೆಂತ್ ಏನಿದೆಯೋ ಅದನ್ನು ತಗೊಳ್ಳೋದು ನೀವು ಮರ್ತೋದ್ರೆ, ಇಲ್ಲ ತಗೊಳ್ಳೋದಕ್ಕೆ ಬಂದಿಲ್ಲ ಅಂದರೆ, ತಗೊಳ್ಳೋದಕ್ಕೆ ಆಗಿಲ್ಲ ಅಂದ್ರೂ ಸರಿಯೇ ನಾವು ಫಾರ್ಮುಲಾ ಪ್ರಕಾರ ಅದನ್ನು ತೊಗೊಳ್ಬೋದು. ಇದು ನಿಮಗೆ ನೋಟ್ಸಲ್ಲೂ ಇರುತ್ತೆ ಈ ಡಾಟ್ಸು. ಇದು ಎಲ್ಲ ಮಾಡಲ್ ಬ್ಲೌಸಸ್ಗೆ ಇರುತ್ತೆ. ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು ಮತ್ತು ಕಟೋರಿ ಬ್ಲೌಸು, ಡಬಲ್ ಕಟೋರಿ ಬ್ಲೌಸು, ಕಾಲರ್ ನೆಕ್ಕು ಎಲ್ಲದಕ್ಕೂ ಈ ಡಾಟು ಫಾರ್ಮುಲಾ ಪ್ರಕಾರ ಎಷ್ಟು ತೊಗೊಳ್ಬೇಕಂತ ನೋಟ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗಾಗಿ ನಿಮಗೆ ನೋಟ್ಸ್ ತುಂಬ ಅನುಕೂಲ ಆಗುತ್ತೆ ಅಂತ ತಿಳಿಸಿರೋದು. ಈಗ ನೋಡಿ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ. ಇದು ಚೆಸ್ಟ್ ಮೆಜರ್ಮೆಂಟು ಎಷ್ಟಿರುತ್ತೆ, 34 ಇಂಚ್ ಅಲ್ವ ಚೆಸ್ಟ್ ಮೆಜರ್ಮೆಂಟು ಲಾಸ್ಟ್ ವಿಡಿಯೋದಲ್ಲಿ ತೊಗೊಂಡಿರೋದು. ಈ 34 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಏನಿದೆ ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 8.5. ಓಕೆನಾ. ನಾವು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೇ ತೊಗೊಂಡಿರ್ತೀವೋ, ಎಷ್ಟು ಬಂದಿರುತ್ತೋ ಅದನ್ನು 4 ಭಾಗ ಮಾಡಬೇಕು. ಎಷ್ಟು ಬರುತ್ತೋ ಅದು ಇದಕ್ಕೆ ಪ್ಲಸ್ 1.5 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ನು ಸೇರಿಸ್ಕೊಂಡು 1.5 ಇಂಚ್ ಆ್ಯಡ್ ಮಾಡಬೇಕು. ಶೋಲ್ಡ್ರ್ ಮಾರ್ಜಿನ್ ಬಿಟ್ಟು ನೀವು ಮಾರ್ಕ್ ಮಾಡ್ತೀವಿ ಅಂದರೆ 1 ಇಂಚು. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿಂದ ಮತ್ತೆ ಎಕ್ಸ್ಟ್ರಾ 3 ಇಂಚು. ಈ ಎಕ್ಸ್ಟ್ರಾ 3 ಇಂಚು ಸಾಮಾನ್ಯವಾಗಿ ಎಲ್ಲ ಸೈಜ್ ಮೆಜರ್ಮೆಂಟ್ಗೂ ಆಗುತ್ತೆ. ಬಟ್ ಏನು ಅಂದರೆ ಕೆಲವು ಮೆಜರ್ಮೆಂಟ್ಸ್ ಯಾವ ರೀತಿ ಬರುತ್ತೆ ಅಂದರೆ, ಈಗ ಬ್ಲೌಸ್ ಲೆಂತ್ ತುಂಬ ಕಡಿಮೆ ಇರುತ್ತೆ, ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ಈ ಡಾಟು ತುಂಬ ಕೆಳಗಡೆ ಹೋಗಿಬಿಡುತ್ತೆ. ಓಕೆನಾ. ಅಂಥ ಟೈಮಲ್ಲಿ ನಾವು ಇದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಮುಂದೆ ಬರುವಂಥ ವೀಡಿಯೋಸಲ್ಲಿ ಇನ್ನಷ್ಟು ಡೆಪ್ತಾಗಿ ತಿಳಿಸ್ಕೊಡ್ತೀನಿ. ಇದರಲ್ಲಿ ಸಾಧ್ಯವಾದಷ್ಟು ಎಷ್ಟು ನಿಮಗೆ ಬೇಕಾಗುತ್ತೋ ಅಷ್ಟನ್ನು ಮಾತ್ರ ತಿಳಿಸ್ಕೊಡ್ತೀನಿ. ಈಗ ಇದನ್ನು ನಾವು ಎರಡನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಸೆಂಟ್ರ್ ಡಾಟ್ ಲೆಂತ್ ಬಂತು ನಮಗೆ. ಈ ವಿಡ್ತ್ ಬಂದುಬಿಟ್ಟು ಈ ಶೋಲ್ಡರ್ ಏನಿದೆಯೋ ಶೋಲ್ಡರ್ ಸೆಂಟ್ರಿಗೆ ನಾವು ಈಸಿಯಾಗಿ, ಓಕೆನಾ, ಈ ಶೋಲ್ಡರ್ ಸೆಂಟ್ರಿಗೆ ಈ ರೀತಿ ಸ್ಕೇಲ್ನ ಇಟ್ಟರೆ ಗೊತ್ತಾಗುತ್ತೆ. ಶೋಲ್ಡರ್ ಸೆಂಟ್ರಿಗೆ ತೊಗೊಳ್ಬೋದು. ಮತ್ತು ಈ ಡಾಟ್ ಏನಿದೆಯೋ ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ 28 ಇಂಚಿಂದ 46 ಇಂಚ್ವರೆಗೂ 48 ಇಂಚ್ವರೆಗೂ ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಈ ಡಾಟ್ ವಿಡ್ತು ಈ ಕಡೆ ಸೈಡು ಟೋಟಲಾಗಿ ಈ ಡಾಟ್ ವಿಡ್ತು ಎಷ್ಟು ತೊಗೊಳ್ಬೇಕು ಅನ್ನೋದಕ್ಕೂ ಒಂದು ಫಾರ್ಮುಲಾ ಇದೆ. ಅದು ನೋಟ್ಸಲ್ಲಿದೆ. ನೀವು ಆ ಫಾರ್ಮುಲಾ ತಿಳ್ಕೊಳ್ಬೇಕಂದ್ರೆ ಕಂಪಲ್ಸರಿ ನೋಟ್ಸ್ನ ತೊಗೊಳ್ಬೇಕು. ಈ ಡಾಟ್ ವಿಡ್ತು ಇದಕ್ಕೂ ಎಕ್ಸಾಕ್ಟ್ ಈ ಡಾಟ್ ವಿಡ್ತು ಎಷ್ಟು ಇರಬೇಕು ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಅನ್ನೋದು ಫಾರ್ಮುಲಾ ಇದೆ. ಅದು ನೀವು ನೋಟ್ಸ್ನ ತೊಗೊಳ್ಳಿ, ಅದರಲ್ಲಿ ನಿಮಗದು ಗೊತ್ತಾಗುತ್ತೆ. ಈ ರೀತಿ ಡಾಟ್ಸ್ ಸೆಂಟರ್ ಡಾಟ್ನ ಫಸ್ಟ್ ಮಾರ್ಕ್ ಮಾಡಬೇಕು ಫ್ರಂಟ್ ಸೈಡ್ ಪಾರ್ಟು ಕಟಿಂಗ್ ಮಾಡುವಾಗ. ಇನ್ನು ಮಿಕ್ಕಿರುವಂಥ 3 ಡಾಟ್ ಏನಿರುತ್ತೋ ಈ 3 ಡಾಟ್ಸು 2 ಇಂಚ್ ಅಂತರದಲ್ಲಿ ಸೆಂಟರ್ ಡಾಟಿಂದ ರಫ್ ಆಗಿ 2 ಇಂಚ್ ಅಂತರದಲ್ಲಿ ನಾವು ಈ 3 ಡಾಟ್ನ ಮಾರ್ಕ್ ಮಾಡ್ಕೊಳ್ಬೇಕಂದ್ರೆ ಈ ರೌಂಡ್ ಸರ್ಕಲ್ಲು ಇದು 2 ಇಂಚ್ ಅಂತರದಲ್ಲಿ ಇರಲಿ. ಇದು ಎಲ್ರಿಗೂ ಸೂಟ್ ಆಗುತ್ತೆ. ಕೆಲವ್ರಿಗೆ ಮಾತ್ರನೇ ಫ್ಲಾಟ್ ಆಗೋದು, ಇಲ್ಲಾಂದರೆ ಕಫ್ ಸೈಜ್ ಜಾಸ್ತಿ ಆಗೋದು, ಅದು ಸ್ವಲ್ಪ ಚೆಸ್ಟ್ ಮೇಲೆ ವೇರಿಯೇಷನ್ ಆಗುತ್ತೆ. ಅದ್ರ ಬಗ್ಗೆನೂ ನಾನು ಮುಂದೆ ಹೋಗ್ತಾ ಇನ್ನೂ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇಷ್ಟು ಜನರಲಾಗಿ ತಿಳ್ಕೊಳ್ಳಿ. ಈ ಸೆಂಟರ್ ಡಾಟಿಂದ ರಫ್ ಆಗಿ 2 ಇಂಚು ಅಂತರದಲ್ಲಿ ಈ ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ನಾನು ನಿಮಗೆ ಈ ಫ್ರಂಟ್ ಸೈಡ್ ಪಾರ್ಟ್ ಬಗ್ಗೆ, ಓಕೆನಾ, ಫ್ರಂಟ್ ಸೈಡ್ ಪಾರ್ಟ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಡ್ತಿದ್ದೀನೋ ಇದು ಫ್ರಂಟ್ ಸೈಡ್ ಪಾರ್ಟ್ ಬಗ್ಗೆ ನಾನೊಂದು 20-30% ಅಷ್ಟು ಮಾತ್ರ ನಿಮಗೆ ಡೀಟೇಲ್ಸ್ ಕೊಡ್ತಾಯಿದ್ದೀನಿ. ಇನ್ನು 70 to 80% ಡೀಟೇಲ್ಸ್ ಇದೆ ಫ್ರಂಟ್ ಸೈಡ್ ಪಾರ್ಟ್ ಬಗ್ಗೆನೇ ನಾನು ನಿಮಗೆ ತಿಳಿಸ್ಕೊಡುವಂಥದ್ದು. ಮುಂದೆ ಬರುವಂಥ ವೀಡಿಯೋಸಲ್ಲಿ ಇನ್ನೂ ಹೆಚ್ಚಿನದಾಗಿ ತಿಳಿಸ್ಕೊಡ್ತೀನಿ ಅಂತ ತಿಳಿಸ್ತಾ ಇಷ್ಟು ಸಾಕು. ಈಗ ಇಷ್ಟು ತಿಳ್ಕೊಳ್ಳಿ. ಒಂದು ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಜನರಲ್ಲಾಗಿ ಇಷ್ಟು ಪಾಯಿಂಟ್ಸ್ ಗೊತ್ತಿದ್ದರೆ ಸಾಕು. ಈ ಡಾಟ್ಸ್ ಎಲ್ಲ ಮಾರ್ಕಿಂಗ್ ಮಾಡಿದ ನಂತರ ಜನರಲ್ಲಾಗಿ ನೋಡಿ ಎಲ್ಲ ಸೈಜ್ ಬ್ಲೌಸ್ಗೂ ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಉಕ್ಸ್ ಪಟ್ಟಿ ಸೈಡು ಬ್ಯಾಕ್ ಲೆಂತ್ ಮಾರ್ಕ್ ಇರುತ್ತೆ ನೋಡಿ. ಈ ಬ್ಯಾಕ್ ಲೆಂತ್ ಮಾರ್ಕಿಂದ ಮೇಲ್ಗಡೆ ಸೈಡು 2 ಇಂಚು, ಉಕ್ಸ್ ಪಟ್ಟಿ ಸೈಡು 2 ಇಂಚು, ಸೈಡ್ ಫಿಟ್ಟಿಂಗ್ ಕಡೆ 1.5 ಇಂಚು. ಈ ಡಾಟಿಂದ ಈ ಮಾರ್ಕಿಗೆ ಈ ರೀತಿ ಕ್ರಾಸ್ ಬರಬೇಕು. ಈ ಡಾಟ್ ಇಂದ ಈ ಕಡೆ ಸೈಡ್ ಈ ರೀತಿ ಕ್ರಾಸ್ ಬರಬೇಕು. ಇದು ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇದೇ ರೀತಿ ಕ್ರಾಸ್ ಬರಬೇಕು ಅಂತಿಲ್ಲ. ಕೆಲವು ಚೆಸ್ಟ್ ಮೆಜರ್ಮೆಂಟ್ಗೆ ಇದು ಈ ರೀತಿ ಕ್ರಾಸ್ ಬರೋದಿಲ್ಲ.
ಇನ್ನು ಕೆಳಗಡೆ ಹೋಗುತ್ತೆ, ಇಲ್ಲಾಂದರೆ ಸ್ಟ್ರೈಟ್ ಬರುತ್ತೆ. ಯಾವಾಗ ಆ ರೀತಿ ಆಗುತ್ತೆ ಅಂದರೆ ಬ್ಲೌಸ್ ಲೆಂತ್ ತುಂಬ ಜಾಸ್ತಿ ಇದ್ದು ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ಇದ್ದಾಗ ಏನಾಗುತ್ತೆ, ಈ ಡಾಟ್ ಮೇಲೆ ಹೋಗುತ್ತೆ, ಈ ಗ್ಯಾಪ್ ತುಂಬ ಬರುತ್ತೆ. ಅಂಥ ಟೈಮಲ್ಲಿ ಇದು ಸ್ಟ್ರೈಟ್ ಬಂದುಬಿಡುತ್ತೆ. ಈ ರೀತಿ ಸ್ಟ್ರೈಟು ಬರುತ್ತೆ ಮತ್ತು ಈ ರೀತಿ ಕ್ರಾಸು ಬರುತ್ತೆ. ಇದ್ರ ಬಗ್ಗೆನೇ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದಕ್ಕೆ ಸಪ್ರೇಟ್ ಇದಕ್ಕೂ ಒಂದು ಫಾರ್ಮುಲಾ ಇದೆ ಮತ್ತು ಒಂದು ಟಿಪ್ಸು ಟ್ರಿಕ್ಸು ಇದೆ. ಓಕೆನಾ. ಎಲ್ಲದಕ್ಕೂ ಇದೇ ರೀತಿಯೇ ಕ್ರಾಸ್ ಬರಬೇಕು ಅಂದರೆ ಬರೋದಿಲ್ಲ. ಕೆಲವು ಚೆಸ್ಟ್ ಮೆಜರ್ಮೆಂಟ್ಗೆ ಈ ರೀತಿಯೂ ಬರುತ್ತೆ. ಈ ರೀತಿ ಬಂದಾಗ ನಾವು ಅದನ್ನು ಈ ರೀತಿ ಕ್ರಾಸ್ ಮಾಡ್ಬೋದು. ಅದು ಯಾವ ರೀತಿ ಅಂತ ಮುಂದೆ ಬರುವಂಥ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಜನರಲ್ಲಾಗಿ ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಈ ರೀತಿ ಕ್ರಾಸ್ ಬರುತ್ತೆ. ಜನರಲ್ಲಾಗಿ ರೇರ್ ಮೆಜರ್ಮೆಂಟ್ಸ್ಗೆ ಮಾತ್ರನೇ ಬರೋದಿಲ್ಲ. ಅದು ಯಾವುದಂದರೆ ಬ್ಲೌಸ್ ಲೆಂತ್ ತುಂಬ ಜಾಸ್ತಿ ಇದ್ದು ಚೆಸ್ಟ್ ಮೆಜರ್ಮೆಂಟು ಕಡಿಮೆ ಇರುವಂಥದ್ದಕ್ಕೆ ಈ ರೀತಿ ಬರುತ್ತೆ. ಇದನ್ನೊಂದು ನೆನಪಿನಲ್ಲಿ ಇಟ್ಕೊಳ್ಳಿ. ಮತ್ತು ನೀವು ತೋರಿಸಿದ್ರಿ ಸರ್, ನಾವು ಕಟಿಂಗ್ ಮಾಡುವಾಗ ನಮಗೆ ಈ ರೀತಿ ಕ್ರಾಸ್ ಬರ್ತಾ ಇಲ್ಲ, ಈ ರೀತಿ ಸ್ಟ್ರೈಟ್ ಬರುತ್ತೆ ಮತ್ತು ತುಂಬ ಕೆಳಗಡೆ ಹೋಗುತ್ತೆ, ಡೌನ್ ಆಗುತ್ತೆ ಅಂತ ನನಗೆ ಸಾಕಷ್ಟು ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳಿದ್ದಾರೆ. ಹಾಗಾಗಿ ಅದೊಂದು ನೆನಪಿನಲ್ಲಿರಲಿ ಅಂತ ತಿಳಿಸಿದ್ದೀನಿ. ಅದನ್ನು ಯಾವ ರೀತಿ ನಾವು ಕರೆಕ್ಷನ್ ಮಾಡ್ಕೊಳ್ಬೇಕು, ಅದನ್ನು ಯಾವ ರೀತಿ ಕಟಿಂಗ್ ಮಾಡಬೇಕಂತ ಮುಂದೆ ಬರುವಂಥ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಫ್ರಂಟ್ ಸೈಡ್ ಪಾರ್ಟಲ್ಲಿ ಇಷ್ಟು ಮಾರ್ಕಿಂಗ್ಸು ಆದ ನಂತರ ನೋಡಿ ಲಾಸ್ಟ್ ಒನ್ನು ಹಾರ್ಮೋಲ್ ರೌಂಡಿಂಗು. ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಾವು ಹಾರ್ಮೋಲ್ ರೌಂಡಿಂಗ್ ಏನು ಮಾರ್ಕಿಂಗ್ ಮಾಡಿರ್ತೀವೋ ಅದರ ಪ್ರಕಾರನೇ ಆ ಮಾರ್ಕಿಂಗ್ನ ನೋಡಿಕೊಂಡು ನಾವು ಫ್ರಂಟ್ ಸೈಡು ಶೇಪ್ ಈ ರೀತಿ ಫ್ರಂಟ್ ಸೈಡ್ ಶೇಪ್ನ ಇಲ್ಲೇ ಮಾರ್ಕಿಂಗ್ ಮಾಡಿದರೆ ಕಟಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಫ್ರಂಟ್ ಸೈಡ್ ಪಾರ್ಟು ಫಾರ್ಮುಲಾ ಪ್ರಕಾರ ಈ ಡಾಟ್ಸ್ನ ಮಾರ್ಕ್ ಮಾಡೋದು, ಕಟಿಂಗ್ ಮಾಡೋದು ಇಷ್ಟು. ಓಕೆನಾ. ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಜನರಲ್ಲಾಗಿ ನೀವು ಇಷ್ಟು ಮಾರ್ಕಿಂಗ್ನ ಮಾಡಿ ಕಟ್ ಮಾಡಿದರೂ ಸಾಕು, ಒಂದು ಬ್ಲೌಸ್ನ ಈಸಿಯಾಗಿ ಫ್ರಂಟ್ ಸೈಡ್ ಪಾರ್ಟ್ನ ಪರ್ಫೆಕ್ಟಾಗಿ ನೀವು ಕಟಿಂಗ್ ಮಾಡ್ಬೋದು. ಓಕೆ. ಬಟ್ ನೀವು ತಿಳ್ಕೊಳ್ಳೋದಿದೆ, ಇದು ಏನಂದರೆ ಬೇಸಿಕ್ಕು. ಇದು ಬೇಸಿಕ್ಕು. ನೀವು ತಿಳ್ಕೊಳ್ಳೋದು ಇನ್ನೂ ತುಂಬಾ ಇದೆ. ನಾನು ಆಗಲೇ ತಿಳಿಸಿದ್ನಲ್ವ, 20-30% ಅಷ್ಟು ಮಾತ್ರನೇ ಫ್ರಂಟ್ ಸೈಡ್ ಪಾರ್ಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿರೋದು. ಇನ್ನೂ ತುಂಬ ಇದೆ ನೀವು ತಿಳ್ಕೊಳ್ಳೋದು ಅಂತ. ಬಟ್ ಈ 20-30% ಅಷ್ಟು ನೀವು ತಿಳ್ಕೊಂಡ್ರೂ ಸಾಕು, ಈಸಿಯಾಗಿ ಫ್ರಂಟ್ ಸೈಡ್ ಪಾರ್ಟ್ನ ಕಟ್ ಮಾಡ್ಬೋದು. ಇಷ್ಟು ಕಟ್ ಮಾಡಿದರೂ ಸಾಕು. ಏನಂದರೆ ಪರ್ಫೆಕ್ಟ್ ಮೆಜರ್ಮೆಂಟ್ಸ್ ಇದ್ದರೆ ಇಷ್ಟು ಸಾಕಾಗುತ್ತೆ ನಿಮಗೆ. ಮೆಜರ್ಮೆಂಟ್ಸಲ್ಲಿ ವ್ಯತ್ಯಾಸ ಬಂದರೆ ಮಾತ್ರ ಇನ್ನೂ ನೀವು ಹೆಚ್ಚಿನದಾಗಿ ತಿಳ್ಕೊಳ್ಬೇಕು. ಮತ್ತು ಆಲ್ಟ್ರೇಷನ್ ಬಂದರೂ ಅಷ್ಟೇ ಇನ್ನೂ ಹೆಚ್ಚಿನದಾಗಿ ತಿಳ್ಕೊಳ್ಬೇಕು. ಮುಂದೆ ಬರೋ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೆಲವು ಫಾರ್ಮುಲಾ ಮಾತ್ರ ನಿಮಗೆ ತಿಳ್ಕೊಳ್ಬೇಕು ಅಂದರೆ ನೋಟ್ಸೇ ತೊಗೊಳ್ಬೇಕು ನೀವು. ಆ ನೋಟ್ಸಲ್ಲಿ ಕಂಪ್ಲೀಟ್ ಎಲ್ಲ ಫಾರ್ಮುಲಾನೂ ಇರುತ್ತೆ. ನೀವು ಕಂಪ್ಲೀಟ್ ಫಾರ್ಮುಲಾ ಕಂಪ್ಲೀಟ್ ಪರ್ಫೆಕ್ಟ್ ಬೇಕಂದರೆ ನೋಟ್ಸ್ನ ತೊಗೊಳ್ಳಿ, ಆಗ ನಿಮ್ಗೆ ಅದರಲ್ಲಿ ಎಲ್ಲ ಸಿಗುತ್ತೆ. ವೀಡಿಯೋಸಲ್ಲಿ ನಾನು ಕೆಲವು ಮಾತ್ರನೇ ನಿಮಗೆ ತಿಳಿಸ್ಕೊಡೋಕ್ಕೆ ಆಗುತ್ತೆ ಅಷ್ಟು. ಇಷ್ಟು ಈ ಫ್ರಂಟ್ ಸೈಡ್ ಪಾರ್ಟ್ ಫಾರ್ಮುಲಾ ಪ್ರಕಾರ ಈಸಿಯಾಗಿ ಕಟಿಂಗ್ ಮಾಡೋದು. ಬ್ಯಾಕ್ ಸೈಡ್ ಪಾರ್ಟು ಮತ್ತು ಇದು ಫ್ರಂಟ್ ಸೈಡ್ ಪಾರ್ಟ್. ಇಷ್ಟು. ಇದು ನಿಮಗೆ ಯೂಸ್ ಆಗಿದೆ. ಓಕೆ. ಈ ಇನ್ಫಾರ್ಮೇಷನ್ನು ನಿಮಗೆ ಅರ್ಥ ಆಗಿದೆ, ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ತಿಳಿಸ ಎಲ್ಲರಿಗೂ ಧನ್ಯವಾದಗಳು.